ಹಾಗೆ ನೋಡೋಕೆ ಹೋದರೆ ಇವ್ರು ಮುಂಚೆ ಮಾತಾಡಿರುವಂಥದ್ದೇನು, ನೆಹರು ಇಂದ ನಮಗೆ POK ಸಮಸ್ಯೆ ಆಗೋಯ್ತು, ಕಾಶ್ಮೀರ ನೆಹರುಯಿಂದಾಗಿ ಬಿಟ್ಟು ಹೋಯ್ತು, ಇಂದಿರಾ ಗಾಂಧಿಯಿಂದ ಹಾಗಾಯ್ತು. ಇವ್ರಿಗಿಂತ ಎಷ್ಟು ಸಾವಿರ ಪಾಲು ಇಂದಿರಾ ಗಾಂಧಿ ಬೆಟರ್ ಅಲ್ರಿ. ಇಂದಿರಾ ಗಾಂಧಿ ಇದೇ ಪಾಕಿಸ್ತಾನನ ಡಿವೈಡ್ ಮಾಡಿ ಬಾಂಗ್ಲಾನ್ ಬೇರೆ ಮಾಡಲಿಲ್ವಾ? ಒಬ್ಳು ಹೆಂಗಸು ದುರ್ಗೆ ಅಂತ ವಾಜಪೇಯಿ ಅವ್ರು ಹೇಳಿದ್ರು. ಅದಕ್ಕೆ ಅಂತ ಇಂದಿರಾ ಗಾಂಧಿ ಮಾಡುವಂಥ ಕೆಲಸವನ್ನ ಇವ್ರನ್ನ ಏನು ನಾವು ಪೃಥ್ವಿರಾಜಿಗೆ ಹೋಲಿಸಿದ್ವಿ, ಶಿವಾಜಿಗೆ ಹೋಲಿಸಿದ್ವಿ. ಇವರು ಇಂದಿರಾ ಗಾಂಧಿಗಿಂತಲೂ ಕೆಳಗಾಗೋದ್ರಲ್ಲ. ಈಗ ಕಾರಣ ಏನು ಅನ್ನೋದು ಈ ದೇಶಕ್ಕೆ ಕೊಡ್ಬೇಕೀಗ. ಯಾಕಾಗಿ ಕದನ ವಿರಾಮ ಮಾಡಿದ್ರಿ ಏನು ಅನ್ನೋದನ್ನು ಕೊಡಬೇಕು. ನಮ್ಗೆ ಅನಿಸೋ ಪ್ರಕಾರದಲ್ಲಿ 2 ಬೇರೆ ಬೇರೆ ಆಫರ್ಗಳನ್ನು ಟ್ರಂಪ್ ಕೊಟ್ಟಿರ್ತಾನೆ. ಏನಂತಂದರೆ ಈಗ ಫಂಡ್ ಕೊಟ್ಟರಲ್ಲ ಪಾಕಿಸ್ತಾನಕ್ಕೆ, ಫಂಡ್ ರಿಲೀಸ್ ಮಾಡ್ತೀನಿ ನಾನು ಹೇಳಿದಕ್ಕೆ ಒಪ್ಕೋಬೇಕು ಅನ್ನೋದನ್ನು ಪಾಕಿಸ್ತಾನಕ್ಕೂ ಒಂದು ಆಮಿಷ ಹಾಕಿರ್ತಾರೆ. IMF ಬಿಡುಗಡೆ ಆಯಿತು. ಅದೇ ಥರದಲ್ಲಿ ಟ್ಯಾಕ್ಸನ್ನು ಬಿಡುಗಡೆ ಮಾಡೋದು, ಕಡಿಮೆ ಮಾಡೋದು. ಇನ್ನು ನಿನ್ನೆ ಯಾವುದೋ ಒಂದು ಖಾಸಗಿ ಚಾನಲ್ನಲ್ಲಿ ಒಬ್ಬರು ನಿವೃತ್ತ ಕರ್ನಲ್ ಅವರು ಹೇಳ್ತಾ ಇದ್ರು, ಓಕೆ ಎಲ್ಲಿವರೆಗೆ ಅಂತಂದರೆ ಮುಂದೊಂದು ದಿನ ನೋಬೆಲ್ ಕೊಡಿಸ್ತೀನಿ ಅಂತಲೂ ಹೇಳಿರ್ಬೋದು ಅಂತ. ಗೊತ್ತಾಯ್ತಲ್ಲ, ಈ ಥರದ ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ.